ಯಾಕೋ ಏನ್ ಒದರ್ಕೊಂತ ಬಂದಿಲ್ಲ, ಏನ್ ಬೇಕಾಗಿತ್ತು? ನನಗ ನಮ್ಮ ಹೆಣ್ಮಕ್ಳು ನಮ್ಮ ಹುಡುಗರು ತಗೊಂಡು ಸ್ವಲ್ಪ ದೇವ್ರಿಗೆ ಬಂದಿನ್ರಿ. ಅದಕ್ಕೆ ನಾ ಏನ್ ಮಾಡ್ಲಿ? ನಿನ್ ಹೆಂಡತಿ ಜೋಡಿ ಬರಲ್ಲ ನಾನು? ಏನ್ ಮಾತಾಡ್ತೀರಿ ಸೊಕ್ಕರ? ಮತ್ತೇನ್ ಬೇಕು? ನನಗೊಂದ್ 2,000 ರೂಪಾಯಿ ಬೇಕಾಗಿಲ್ಲ ಸೊಕ್ಕರ. ಅಯ್ಯೋ ಅಯ್ಯೋ, ನಾನ ಹಬ್ಬಕ್ಕೆ ರೊಕ್ಕಿಲ್ಲ ಅಂತ ಏನ್ ಮಾಡ್ಲಿ ಅಂತ ಹೊಯ್ಕೊಳಕತ್ತೀನಿ, ನೀ ನನಗ್ ರೊಕ್ಕ ಅದೇನ ಅಂತಲ್ಲ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂದಂಗ ಹೋಗಿ ಹೋಗಿ ನನ್ಗ ಕೇಳಾಕ್ ಬಂದ್ಯಾರ ಅವಾಗ. ಹಂಗೇನ ಮಗನ ಅಲ್ಲೆಲ್ಲ 10 ಬಡ್ಡಿ ಹಂಗ್ ಕೊಡ್ತಿರ್ತಾರ, ಅಲ್ಲೇ ಹೋಗಿ ಇಸ್ಕೋ ಹೋಗು. ಸೊಕ್ಕರ ಬಾಳ ವಿಶ್ವಾಸಕ್ಕೆ ಬಂದಿದ್ರಿ, ಕೊಡ್ತೀರ? ನನಗ ರೊಕ್ಕೆಲ್ಲ ಹೋಗು, ಹಬ್ಬಕ್ಕ ಕಾಡ್ಬೇಡ, ಸುಮ್ಮನೆ ಬರ್ತಾರ ಇವ್ ನೇತಿ. ನಾನ ಏನ್ ಮಾಡ್ಲಿ ಅಂತ ಕುಂತಾಗ ಇವ್ರದೊಂದ್ ದೊಡ್ಡ ಕಿರಿಕಿರಿ. ಹೋಗ್ತಿ ಇಲ್ಲ? ಹೋಗ್ತೇನ್ರಿ. ಆದ್ರ ನನ್ನ ಹೆಂಡತಿ ಕಂಡ ಜಗಳ ತೆಗಿತಾಳ್ರಿ. ತೆಗಿಲಿ, ನಗದಿಂದ ನಾನು ರಾತ್ರಿ ಕಳಿಸು, ನಾ ಎಲ್ಲ ಬಗೆಹರಿಸಿ ಕಳಿಸ್ತೀನಿ, ಹೋಗು. ಮಾಡ್ಬೇಡ್ರಿ, ಹೋಗೋರೆ ಒಳ್ಳೆ ಗಂಟು ಬೀಳ್ತಾರ ಇವ್ ನೇತಿ. ರೊಕ್ಕ ಇರ್ಲಾರ್ದು ಹೊತ್ನ್ಯಾಗ ಮಾಡ ಅದು ದೇವ್ರಿಗೆ ಹೋಗುದೈತ ಹೇಳಿ ಮನ್ಯಾಗ ಜಗ ತೆಗಿತಾಳ ನಿಮ್ ಮೈನಿ. ದೇವ್ರಿಗೆ ಹೋಗುದ ಸಾಕಾಗಿತ್ತು ಅಣ್ಣ, ಏನ್ ಹೇಳ್ಬೇಕು ಈಗ. ನೋಡು, ನನಗ ಬ್ಯಾರೆ ಕೆಲಸ ಬಂದೈತಿ, ದೇವ್ರಿಗೆ ಹೋಗುನ ಅಂತೇಳಿ ಒಂದ್ ಮುಂಜಾನೆ ರೆಡಿ ಆಗಿ ಕೂತಾಳೋ ಏನೋ ಗೊತ್ತಿಲ್ಲ. ನಡಿ ನೋಡಿ ಅಣ್ಣ, ಏನ್ ಸ್ವಲ್ಪ ಲಪಡ ಆಯ್ತು, ಸ್ವಲ್ಪ ಬಗೆಹರಿಸ್ಬೇಕಪ್ಪ ನೀನೆ. ಬಾಣ ಕೊಂಡು ಬಾ. ಪುಷ್ಪಾ ಬರ್ರಿ, ಹೊರಗೆ ಬರ್ರಿ. ಅಣ್ಣ ನಾ ಹೇಳಿಲ್ಲ ಒದಾಡ್ತಾ ಅಣ್ಣ, ನಂದು ಕೆಲಸ 108 ಕೆಲಸ ಇರ್ತಾವ ಹೊರಗ. ಹಿಂಗ ಮನಿಗ್ ಬರೋಣ ಒದಾಡ್ತಾರ, ಏನ್ ಮಾಡಿ ಹೇಳೋಣ? ನೋಡು, ನಿನ್ ಸಂಬಂಧಿನ ರೊಕ್ಕ ತರಕ್ ಹೋಗಿ ಸಜ್ಜ ಮಾಡಕ್ ಹೋಗಿದ್ಯಾ ದೇವ್ರಿಗೆ ಹೋಗ್ಬೇಕಂತೇಳಿ. ಅಲ್ಲಿ ಕಾರಿನ ಬಾಡಿಗೆ ಕೊಡ್ಬೇಕ, ಕಾರ್ ಸಂಬಂಧ ಹೋಗಿನ ನೀ ಹಿಂಗ್ ಒದಾಡ್ತೈತ್ ನನ್ ಗೊತ್ತಿತ್ತು, ಅದಕ್ಕೆ ಅಣ್ಣನ್ ಕರ್ಕೊಂಡ್ ಬಂದೆ. ಮತ್ತ ಎಷ್ಟೊತ್ತಾಗ ನೀ ಹೋಗಿ ರೊಕ್ಕ ಜೋಡ್ಕೊಂಬರ್ತಂತ ಇಷ್ಟೊತ್ತ ಹೋಗುದು ಗೊತ್ತಾಗತ್ತಿಲ್ಲ, ಬುದ್ಧಿ ಇಟ್ಟಿಲ್ಲ. ಮೊನ್ನೆ ಮುಂಜಾನೆ ಹೋಗಿ ಗೊತ್ತಾಯ್ತಿಲ್ಲ, ನಾ ಕಾಯ್ತೀನಿ ಅಂತ ಹೇಳಿ ರೆಡಿ ಆಗಿ ಒಂದ್ ತಾಸ ಆತ್ ನಾನು. ನೋಡು, ಒದಾಡದಿಂದ ಏನೋ ಸಮಸ್ಯೆ ಬಗೆಹರಂಗಿಲ್ಲ. ನಡಿ, ಅಲ್ಲಿ ಕಾರ್ ತಂದಿನಿ, ಹೋಗು. ನಡಿ, ದೇವ್ರಿಗೆ ಹೋಗುದಿಲ್ಲ, ನಡಿ ಹೋಗೋಣ. ಇಲ್ಲೇ ಮುಂದೆ ಇದ್ಲಾ ಗುಡಿ ಹೋಗೋಣ ನೋಡಿ. ಅಣ್ಣ ಕೊಡೋಣ ಮುಂದೆ. ಈಗ ನೋಡ್ರಿ, ಡೈರೆಕ್ಟರ್ ಹನುಮಂದೇವ್ರ ಗುಡಿ ಬೇಡ್ರಿ. ಇದರಿಂದ ಡೈರೆಕ್ಟರ್ ಹನುಮಂದೇವ್ರ ಗುಡಿ ಬೇಡ ಬಿಡು. ಅಲ್ಲಿ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ಬಿಡು. ಮಗ ಹಂಗನ ಮನೆ ಹಳ್ಯಾಗ ಈಗ ದೂರ ಹೋದ್ಮ್ಯಾಗ ಮನೆ ಹೋಗಿ ಮಾತಾಡೋನು. ಇನ್ನು ಈ ಅಂಕ ಏನ್ ಮಾತಾಕ್ ಹೋಗ್ಬಾರ್ದು, ಗಾಡಿ ಜಗಳ ಮಾಡಕ್ ಹೋಗ್ಬಾರ್ದು. ಕಾರ್ನಾಗ ದೂರ ಹೋದ್ಮ್ಯಾಗ ಎಲ್ಲ ಬಗೆಹರಿಸ್ಬಿಡ ಮನೆಗೆ ಹೋಗಿ. ಹಂಗಲ್ರಿ ಅಪ್ಪರ, ಇವ್ರ ಮಾತ ಕೇಳಂಗಿಲ್ರಿ. ಈಗ ಇರ್ಲಿ, ನಡ್ರಿ ಮುಂದ್ ಹೋಗೋಣ. ಓದಿನ ಮುಂದ್ ನೋಡಕ್ ಬರ್ತೈತಿ ಏನ್ ಅನ್ನೋದು. ದೇವ್ರಿಗೆ ಹೋಗಾಗು ಈ ತರ ಇದು ಮಾಡ್ತಿಲ್ಲ ನೀ. ನಿನ್ ಸಂಬಂಧ ಒಟ್ಟ ಬುದ್ಧಿನ ಇಲ್ಲ ನನಗೆ. ಯಾವಾಗ ಹೇಳಿ ನನಗ ಏನ್ ಸುದ್ದಿ? ಈಗ ಹೋಗೋಣ ನಡಿ ದೇವ್ರಿಗೆ, ಸುಮ್ ಬಾ. ನೋಡು, ನಾ ಏನ್ ಮಾಡಿದ್ರೆ ತಪ್ಪೆ ಅನಿಸ್ತೈತಿ. ಇಲ್ಲ, ನೀ ಮಾಡಿದ್ದೆಲ್ಲ ಸರಿ ಇರತ್ತಿಲ್ಲ. ನೋಡೋಣ, ಈ ತರ ಮಾತಾಡಿದ್ರೆ ನಿಮಗ್ ಗೊತ್ತಿಲ್ರಿ ಇವ್ರು ಹೆಂಗ್ ಮಾಡ್ತಾರಂತ. ಮಾತಾಡೋಣ ಮಗಳ, ಸುಮ್ ಕೂಡ ಏನು ಸಂಗ ಹೋಗ್ಬಾರ್ರಿ. ಈಗೆಲ್ಲಾ ದೇವ್ರ ಹೊಂಟೇವಿ, ಚಲೋ ಹೋಗ್ಬಾರ್ರಿ. ಎಲ್ಲ ದೇವ್ರ ಹೋದ್ಮ್ಯಾಗ ಬಗೆಹರ್ದ ಹಣಮಪ್ಪ ಎಲ್ಲ ಚಲೋ ಮಾಡ್ತಾನ. ಮನ್ಯಾಗ ನೀನೇ ಬುದ್ಧಿ ಹೇಳ ನೋಡಪ್ಪ. ನನ್ನ ಕೈಲಂತ್ರ ಆಗುದಿಲ್ಲ. ಇವ್ರಿಗೆ ಹೇಳ್ರಿ ಮೊದಲ್ ಬುದ್ಧಿ. ಆಯ್ತು ಜಗಳ ಮಾಡಕ್ ಹೋಗ್ಬಾರ್ದು. ದೇವ್ರ ಹೊಂಟೆ ಮಂದಿ ನೋಡ್ತಾರ, ಸುಮ್ ನೋಡ್ರಿ ಹೊಡಿಬಾರ ಅವ್ರು ಹೋಲಿ. ಅವನು ಎದಕ್ಕೆ ಕರ್ಕೊಂಬಂದೇನು ಮರ ಗಂಡ ಹೆಂಡತಿ ಜಗಳ ಮನ್ಯಾಗ ಇಟ್ಕೊಂಡ್ಬಿಟ್ಟು ಕಿಸಿಂದ ಇಲ್ಲಿ ಕಾರ್ ಗಾಡ ಬಂದು ಒದರಾಡ್ತಾರಪ್ಪ. ನಾ ಏನೋ ಬೇರೆ ಕಡೆ ಹೋಗ್ಬೇಕು, ಇವ್ರು ಜಲ್ದಿ ಒಂದು ಬಿಡಾಲೆಗಾರ. ಏನಪ್ಪ ಗಂಡ ಹೆಂಡತಿ ಜಗಳ ಮನ್ಯಾಗ ಇಟ್ಕೊಂಡ್ಬಿಟ್ಟು ಕಿಸಿಂದ. ಈಗ ಬಾಡಿಗೆ ಭಾಳ ಬಂದಾವ. ಈಗ ಬಾಡಿಗೆ ಅಲ್ಲಿ ಇವ್ರು ಜಲ್ದಿ ಬಿಟ್ರೆ ಚಲೋ.
ಯಾಕಂದ್ರೆ ಮತ್ತೆ ಲೇಟ್ ಆಯ್ತ ಮತ್ತೆ ಬಾಡಿಗೆ ಕ್ಯಾನ್ಸಲ್ ಆತೈತಿ. ನಾವು ಮಾಡೋಕೆ ಕೆಲವೊಂದಮ್ಮ ಅವ್ರಿಗೆ ಹೋಗಿ ನಡ್ರಿ ಅಣ್ಣ ಬರ್ರಿ. ಇದ್ಯಾಕು ಜಗಳ ಮಾಡಿದ್ರು ಇಲ್ಲಿ ಬಾಯ್ ಮಾಡ್ಕೊಂಡು ನಡ್ರಿ. ಹಣಮಪ್ಪ ಈಕಿನ ಸಿಟ್ಟ ಕಮ್ಮಿ ಮಾಡು ತಂದೆ ನೀನ್ ಅದೇ ಬಿಡ್ಕೋತಿನ್ನ ಹನುಮಪ್ಪ ಇವ್ ಒಳ್ಳೆ ಬುದ್ಧಿ ಕೊಡಪ್ಪ. ಇರ್ಲಿ ಇಬ್ರು ಒಳ್ಳೆ ಬುದ್ಧಿ ಕೂಡ ಬೈ ಇರ್ಲಿಲ್ಲ ಅವ್ರು ಹಂಗೆ ಮಾಡ್ತಾರೆ. ಬೇಕೋದು ಜಗಳ ಮಾಡ್ತಾನೆ ಏನ್ ಮಾಡೋದು ನೀನೇ ನೋಡಪ್ಪ. ನೀನಂತ ಗಂಡನ್ ಕಟ್ಕೊಂಡಿನಲ್ಲ ಪುಣ್ಯ ಮಾಡಿ ಹನುಮಪ್ಪ ನಿಮ್ಮಿಂದ ಅಣ್ಣ ಗುಡಿಗೆ ಬಂದು ಜಗಳ ತೆಗ್ದಾಗ ಏನ್ ಮಾಡೋದು ಮನೆಗೆ ಎಲ್ಲ ಚಲೋ ಆಗ್ತದ ನಾವು ಬಿಡ್ಕೋರಿ ಪಸದ ಹಚ್ತಾರೆ ಇಬ್ಬರಿಗೆ ಹಚ್ಚ ಇಲ್ಲ ಚಂದ ಬಿಡ್ಕೋರವ ಜಗ ಮಾಡ್ಕೊಂಡು ಮನೆಗೆ ಹೋದ್ಮ್ಯಾಗ ಇನ್ವೇ ಚಂದಿಗೆ ಇಬ್ಬರು ಇರ್ರಿ. ಯಪ್ಪ ಇಂತ ಗಂಡನ್ ಕೊಟ್ಟೆ ಅಲ್ವಪ್ಪ. ಇರ್ಲಿ ಇರ್ಲಿ ಇನ್ಮ್ಯಾಗ ಎಲ್ಲ ಚಲೋ ಆಗ್ತದ ಏನು ಚಲೋತಾಗೆ ಮನಸ್ಲಿಂದ ಬೇಡ್ಕೋ ನಿನ್ನ ಬೇಡ್ಕೊಡ್ರಿ. ಇಲ್ಲ ನಾ ಕರೆಕ್ಟ್ ಅದೀನಿ ನಿಂದ ಸಿಟ್ಟು ತಣ್ಣಗಾಗ್ಲತ್ ನಾ ಬೇಡ್ಕೋಬೇಕಾಗೈತಿ. ಬೇಡ್ಕೊರಿ ಇನ್ನೂ ಜಾಸ್ತಿ ನನ್ ಸಿಟ್ಟು ಆಗ್ಲಿ ಅಂತೇಳಿ. ನಿನ್ನ ಕಟ್ಕೊಂಡಿಲ್ಲ ಇದೇ ಹಣಿವಾರ ನನಗೆ ಈಗ ತಗ ಜಗಳ ಕುಂಡ್ರು ಒಂದ್ 10 ಮಿನಿಟ್ ಕುಂಡ್ರು ಸಿಟ್ಟು ತಣ್ಣಗಾದೈತಿ. ಬಾ ಕುಂಡ್ರು ಬಾ ಈ ಕಡೆ ಬಾ ಕುಂಡ್ರು ಬಾ ಕೂತ್ ಮಾತಾಡೋನು. 10 ಮಿನಿಟ್ ಕೂಡ್ರಿ ಮಾತಾಡ್ರಿ ಜಗ ಮಾಡ್ಕೋಬಾರಿ ಏನು ಚಂದಿಗೆ ಇರ್ರಿ. ಗಂಡ ಹೆಂಡತಿ ಚಂದ ಇರೋದು ಚಂದ ಇರೋದು ಅಷ್ಟೇ. ಏನ್ ಕೆಲಸ ಮಾಡಕ್ ಹೋಗ್ಬಾರ್ದು. ಡ್ಯೂಟಿ ಹೋಗು ಅವ್ರು ಹೋಗ್ತಾರ. ಹೇಳಪ್ಪ ನಿಮ್ ಮಳೆಯ ಬುದ್ಧಿ ಮೊದಲು. ಏನ್ ಸಖೆ ನೀ ಬೆಳಿಗ್ಗೆ ಸೇರ್ತಾನವ ನಾ ಬೆರಕಿಲ್ಲ ಅವನ ಬೆರಕದ. ಏನಿಲ್ಲ ನನ್ ನೋಡು ಮುಂಜಾನೆ ಹೇಳ್ಬೇಕು ಕೆಲ್ಸಕ್ ಹೋಗ್ಬೇಕು ಅದು ಒಂದೇ ಕೆಲಸ ಐತಿ. ಹೌದು ಮತ್ತ ನಾ ದುಡಿಲಾರ್ದೆ ಮನೆ ನಡೀತ್ಯಾ? ಇಲ್ಲ ನನಗ ಆಗೋದಿಲ್ಲ ಮುಂಜಾನೆ ಲವ್ ಹೇಳಂಗಿಲ್ಲ. ಹೇಳ್ಬೇಕು 8 ಗಂಟೆಗೆ ಹೇಳ್ಬೇಕು. ಅವ ಹೇಳಲ್ಲ ಅವ್ ಕೆಲಸ ಹೋಗ್ತಾರ ಒಂದು ಹೊಟ್ಟೆ ಬೇಡ ವ್ಯವಸ್ಥೆ ಬೇಡ. ಮುಂಜಾನೆ ಎದ್ದು ಬುತ್ತಿ ಮಾಡಿ ಕೊಡೋದು ಕೊಡಂಗಿಲ್ಲ. ಇನ್ ಮ್ಯಾಗ ಏ ಹೊರಗ್ ನಾಷ್ಟ ಮಾಡಿ ಹೋಗ. ನಮ್ಮ ಮನೆಗೆ ಹೋದ್ಮ್ಯಾಗ ಎಲ್ಲ ಹೇಳ್ತೀನಿ ತಿಳಿಸಿ ಹೇಳ್ತೇನೆ. ನೀನ್ ಚೆನ್ನಕ್ ಹೋಗ್ಬೇಡ. ನೀನ್ ಡ್ಯೂಟಿಗೆ ಹೋಗಪ್ಪ. ತಿಳಿಸಿ ಹೇಳ್ತೇನೆ ಎಲ್ಲ ಹೇಳ್ತೇನೆ. 8 ಹೇಳ್ಬೇಕು ಅಡಿಗೆ ಮಾಡ್ಬೇಕು. ಅಡಿಗೆ ಕೆಲಸ ಹೋಗ್ತಾರ ಸಂಜಿಗೆ ಬರ್ತಾನ ಮಧ್ಯಾಹ್ನ ಬರ್ತಾನ ಊಟ ಗಿಡ ಚಂದ ಊಟ ಗಿಡ ಎಲ್ಲ ಕೊಡ್ತಾಳ. ಈಗ ನೋಡು ಹೇಳಾರು ಅಣ್ಣ 4 ದಿನ ಇರ್ತಾನ ಹೇಳಕ್ಕನ ನಾ ಇಬ್ರು ಸವಸ್ಕೋಬೇಕ. ಆತಾಡ್ರಿ ಅವ್ರ ಮಾತಂತ ಕೇಳಾಕತ್ತೀನಿ ನಿಮ್ ಮಾತಾ ಕೇಳಂಗಿಲ್ಲ. ಈಗ ಶಾಂತಿರು ನಿನಗ್ ಏನ್ ಬೇಕು ಕೊಡಿಸ್ತೀನಿ ಯಾಕೆ ಚಿಂತೆ ಮಾಡ್ತಿ? ಎಲ್ರಿ ಕೇಳಿ ಏನೋ ತೊಂದ್ರೆ ಕೊಡಂಗಿಲ್ಲ. ಈಗ ಅವ್ರ ಅದರಂತೆ ನಾಟಕ ಮಾಡ್ತೀರಿ ಏನ? ನೋಡಣ್ಣ ಅಣ್ಣ ಏನ್ ಬೇಕಾದ ನಾ ತಂದು ಕೊಡಾರ್ದು ಯಾರು ತಂದು ಕೊಡ್ತಾರ ಹೇಳು? ಕೊಡಿಸ್ತೀನಿ ಈ ಮನೆಗೆ ಹೋದ್ಮ್ಯಾಗ ಎಲ್ಲ ನಾವ್ ಹೇಳ್ತೀನಿ ಮಗಳಿಗೆ ಮನೆ ಹೇಳ್ತೀನಿ. ನೀ ಸುಮ್ ಕೂತ್ಕೊಡಿ ಅನ್ಮ ಬಿಡ್ಕೊಂಡು ಹೋಗ್ಬಿಡ್ ಮನೆಗೆ. ನಾಡ್ರಿ ಹೋಗೋಣ ಮನೆಗೆ. ಅವನು ಡ್ರೈವರ್ ಒಬ್ಬ ಇದು ಒದಾಡಕ್ತಾನ ಅವನು ಎಲ್ಲಿ ಹೋಗ್ಬೇಕತ್ ಮತ್ತ. ಏ ಅವ ಸಾಲ ತಗೊಂಡ್ 2 ತಿಂಗಳಾಯ್ತು ಯಾರು ಕೊಟ್ಟಿಲ್ಲ. ಯಾರು ಅವ ನಮ್ಮ ಸೈಯದ್ ಅಂತ ಹೇಳಿ. ಅವ ಏನ್ ತಿಳಿತಿಲ್ಲಿ ಕಾರ್ನ ತಗೊಂಡ್ ಹರಿಯಾಡಕತ್ತಾನ ಅಲ್ಲಿ. ಬಂದ ನಡಿ ಇಲ್ಲಿ ಬಾ ಅವ್ಗೆ ಕೊಟ್ಟಿರ್ತಾವ ಪಟ್ನಿ ಕಪ್ಲಿ ಹಿಡಿದು. ರೊಕ್ಕ ಯಾವಾಗ ಕೊಡವನಿ? ದೊಡ್ಡ ದೊಡ್ಡ ಕಾರ್ನ್ಯಾಗ ದಿನ ತಿರ್ಗಾಡ್ತಿ ರೊಕ್ಕ ಕೊಡುದು ಗೊತ್ತಾಗಲ್ಲ. 4 ದಿನ ಐತಿ ಇವತ್ತಿಗೆ ಬರೀ ಕಾರ್ಯ. 2 ತಿಂಗಳಾಯ್ತು ರೊಕ್ಕ ತಗೊಂಡು. ಅದು ನನಗೇನು ಗೊತ್ತಿಲ್ಲ. 2 ತಿಂಗಳಾಯ್ತು ಒಟ್ಟು ಮುಖ ತೋರ್ಸಿಲ್ಲ. ಕೊಡ್ತೀನಿ ನಾ ರೊಕ್ಕ. ಇಂತ ದೊಡ್ಡ ದೊಡ್ಡ ಕಾರ್ನ್ಯಾಗ ತಿರ್ಗಾಡ್ತಿ ರೊಕ್ಕ ಕೊಡುದಾಗಲ್ಲ ನಿನಗ? ರೊಕ್ಕ ಕೊಡ್ತೀನಿ ಫ್ಯಾಮಿಲಿ ಡ್ಯೂಟಿ ಬಂದಿನಿ ಬಿಡು ಈಗ ಆಮೇಲೆ ಕೊಡ್ತೀನಿ ರೊಕ್ಕ ತಂದು. ಅದು ನನಗೇನು ಗೊತ್ತಿಲ್ಲ. ಇಲ್ಲಿ ಇಲ್ಲಿ ಹಂಗೆ ಬಿಡ ಹೇಳ್ದೆ ಏನ್ ಕೊಡ್ಬೇಕು ಕೊಡ್ತೇವೆ. ಈಗ ಕೊಡ್ತೇವೆ ಮನಿಗೆ ಬಂದ್ ಮಾತಾಡ್ರಿ. ರೋಡ್ ಮೇಲೆ ಮಾತಾಡ್ ಚಲೋ ಅಲ್ಲ. ಎಲ್ಲ ಬೇಡ್ರಿ. ನಾ ಕಾರ್ ಗಾಡಿ ಬಾಡಿಗೆ ತಂದಿನ ಕಾರ್ ಗಾಡಿ ಬಾಡಿಗೆ ಮತ್ತೊಂದ್ ಕಡೆ 4 ದಿನ ಬರೀ ಕಾರ್ಯ ನೋಡಕತ್ತಿ 4 ದಿನ ಬಾಡಿಗೆ ಹೊಡ್ತೀಯ? ನಂದ ಕಾರ್ ಗಾಡಿ ಬಾಡಿಗೆ ತಗೊಂಡಿನಿ. ನೀವು ನಾ ಇವ್ರಿಗೆ ಬಿಡ್ತೀನಿ ಅಲ್ಲಿ ಬೇಕಾದಂಗೆ ಏನ್ ಬೇಕಾದಂಗ ಇದು ಮಾಡ್ರಿ. ಅಂದ್ರೆ ಜಗಳ ಅವ್ರ ಜೊತೆ ಏನ್ ಬೇಕಾದಂಗ ಮಾಡ್ರಿ. ನಂದ ಬಾಡಿಗೆ ಮತ್ತೊಂದ್ ಕಡೆ ಹೋಗ್ಬೇಕು. ನಾ ಈಗ ನೋಡೋಣ 1 ತಾಸ್ನ್ಯಾಗ ನಾ ಬರ್ತೀನಿ ಮನಿಗೆ.
ಒಂದ್ ತಾಸ್ ನನಗ್ ರೊಕ್ಕ ಬೇಕು ಅಣ್ಣ ನೀ ನಾ ತಾಸ್ ಬಿಟ್ಟು ಹೋಗ್ ಕೇಳು ಅಂದ್ರ ಕೇಳ ನಂದ ಬಾಡಿಗೆ ಬಂದೈತಿ ಈಗ ನಾನ್ ಮತ್ತೊಂದ್ ಕಡೆ ಬಾಡಿಗೆ ಹೋಗ್ಬೇಕ ಈಗ ಸಿದ್ದಕ್ಕೆ ಇವ್ರಿಗೆ ನಾ ಮನಿಗ್ ಹೋಗಿ ಬಿಡ್ತೀನಿ ಅಲ್ಲಿ ಮನಿಗ್ ಹೋಗಿ ನೀವ್ ಏನ್ ಬೇಕಾಗ ಕೇಳ ರೊಕ್ಕ ಹಾಕಿದ್ರೆ ಹಿಂದೆ ಕೇಳ ನಿನ್ ಜವಾಬ್ ನಾನು ಬಿಡಾಕತ್ತೀನಿ ನಾ ಇವಾಗ ಕೊಡ್ಲಿಲ್ಲ ಅಂದ್ರ ನಾನ್ ನಿನಗಡೆ ಅಣ್ಣ ಅದು ನಂಗೆ ಸಂಬಂಧ ಇಲ್ಲ ಅದು ನಂಗೆ ಸಂಬಂಧ ಇಲ್ಲ ಮನಿ ಬರ್ರಿ ಕುಡಿದೇನೆ ನಂದ ಈಗ ಒಂದ್ ತಾಸ್ನ್ಯಾಗ ಮನಿಗ್ ಬರ್ತೀನಿ ನಾ ನನಗ್ ರೊಕ್ಕ ಬೇಕು. ಮನಿಗ್ ಹೋಗಿ ಸಿಗಲ್ಲ ನೋಡು ಏ ಅಣ್ಣ ನಾ ಮನ್ಯಾಗ ಇರ್ತೀನಿ ಎಲ್ಲಿ ಹೋಗಂಗಿಲ್ಲ ಮಾತಂದ್ರ ಮನ್ಯಾಗ ಅದಾವ ರೊಕ್ಕ ನೋಡಮಲ್ಲ ಇದೇ ಕ್ಯಾರೆಟ್ ಒಂದ್ ನೋಡು ತಾಸ್ನ್ಯಾಗ ಬೇಕು ಅಣ್ಣ ನೀ ಮನಿಗ್ ಬಾ ಕೊಡ್ತೀನಿ ನಾ ರೋಡ್ ಮೇಲೆ ಬೇಡ 2 ತಿಂಗಳಾಯ್ತು ತಗೊಂಡ್ ಏನ್ ಬಿಡಪ್ಪ ಇವಂದು ನಮ್ಮ ಹಳ್ಯಾದ ಒಟ್ಟು ಬಯಲು ಸಾಲ ಮಾಡಿರ್ತಾನೆ ಎಲ್ಲ ಇದು ಮಾಡಿರ್ತಾನ ಮನೆ ಹೋಗಿಗೆಲ್ಲ ಬಗೆಹರಿಸ್ತೀವಿ ನೋಡ್ರಿ ಏನ್ ಸಾಕು ಕಿರಿಕಿರಿ ಯಾವ ಕಾಲ ಏನ್ ನನ್ನ ಇವ್ರದ್ದು ಎಲ್ಲಿ ಹೋದ್ರು ಬರೇ ಕಾಕನೇ ಇರ್ತ ಕಾಕ ಬಿಟ್ಟತಿ ಏನಪ್ಪ ಅಣ್ಣ ನಾಳಿಗೆ ಅನಾಗತ್ತಾನ ನೋನ ಗಾಡ್ಯಾ ಡೀಸೆಲರ ಕಡಿಮೆ ಐತಿ ಮತ್ತ ಈಗ ಬಾಡಿಗೆಯಲ್ಲಿ ಹೋಗ್ಬೇಕು ಯಾರಿಗಾರ ಸಾಲ ಕೇಳ್ಬೇಕು ನಮ್ ದೋಸ್ತರ್ ಫೋನ್ ಹಚ್ತೀನಿ ಹಲೋ ದೋಸ್ತ ಒಂದ್ 500 ರೂಪಾಯಿ ನೋಡು ದೋಸ್ತ ಸ್ವಲ್ಪ ಗಾಡಿ ಡೀಸೆಲ್ ಆಗೈತಿ ಸರಿ ಆಯ್ತು ದೋಸ್ತ ಫೋನ್ ಪೇ ಹಾಕ್ತಾ ದೋಸ್ತ ಹಾ ಹಾಕಿ ದೋಸ್ತ ಅಣ್ಣ ಬಾಳೆ ಸಾಮಾನ್ ಹತ್ರ ಎಲ್ಲಾ ಬಿದ್ದಾವು ಸುಮ್ ಸೈಲೆಂಟ್ ಆಗಿ ಕುತ್ಕೊಂಡು ನೋಡು ಏನಂತ ಚಾ ಮಾಡತ್ ಹೇಳು ನೋಡು ಏನಾತ ಏಯ್ 1-2 ಕಪ್ ಚಾ ಮಾಡ್ಲ ಅಣ್ಣ ನಾ ಇನ್ ಮೇಲೆ ಏನು ಮಾತಾಡಂಗಿಲ್ಲ ನೀ ಒಟ್ಟು ಇಲ್ಲಿ ಬಗೆಹರಿಸತಕ್ಕ ಹೋಗ್ಬೇಡ ಒಟ್ಟು ನನ್ನ ಬಗೆಹರಿಸಿ ಹೋಗ್ ನಾ ಬಗೆಹರ್ಸಕ್ ಬಂದೇನೆ ಹ್ಮ್ ಇನ್ ಬಗೆಹರ್ಸಿ ಹೋದ್ದೇನೆ ಅಲ್ಲಿ ರೋಡ್ ಮ್ಯಾಗ ಹಿಡಿದ ಬಂದಿರಲ್ಲ ಅವ್ರ ಸಾಲ ಬಗೆಹರ್ಸೋನು ಇನ್ಮ್ಯಾಗ ಗಂಡ ಹೆಂಡತಿ ನೀವು ಚಂದಿಗೆ ಸಂಸಾರ ಮಾಡ್ರಿ ಸಾಕು ನಮ್ಮ ಹೆಸರು ತೊಗೊಂಬರ್ ಸಾಕು ನೀವು ಗಂಡ ಹೆಂಡತಿ ನೀವು ಚಂದ ಇರ್ರಿ ಈಗ ಅವ್ರು ಬರ್ತಾರ ಸಲಹೆ ಬರ್ತಾರ ಅವ್ ಬಂದ್ಮ್ಯಾಗ ಅವ್ರಿಗೆ ಬಗೆಹರ್ಸೋನು ನೀ ಒಟ್ಟು ಇಲ್ಲಿ ಬಗೆಹರಿಸತಕ್ಕ ಹೋಗ್ಬೇಡ ಒಟ್ಟು ನನ್ನ ಬಗೆಹರಿಸಿ ಹೋಗ್ ಬಗೆಹರ್ಸಕ್ ಬಂದೇನೆ ಇನ್ ಬಗೆಹರ್ಸಿ ಹೋದ್ದೇನೆ ಅಲ್ಲಿ ರೋಡ್ ಮ್ಯಾಗ ಹಿಡಿದ ಬಂದಿರಲ್ಲ ಅವ್ರ ಸಾಲ ಬಗೆಹರ್ಸೋನು ಇನ್ಮ್ಯಾಗ ಗಂಡ ಹೆಂಡತಿ ನೀವು ಚಂದಿಗೆ ಸಂಸಾರ ಮಾಡ್ರಿ ನಮ್ಮ ಹೆಸರು ತೊಗೊಂಬರ್ ಸಾಕು ನೀವು ಗಂಡ ಹೆಂಡತಿ ನೀವು ಚಂದ ಇರ್ರಿ ಈಗ ಅವ್ರು ಬರ್ತಾರ ಸಲಹೆ ಬರ್ತಾರ ಅವ್ ಬಂದ್ಮ್ಯಾಗ ಅವ್ರಿಗೆ ಬಗೆಹರ್ಸೋನು ಇರ್ಲಿ 2 ಕಪ್ ಚಾ ಮಾಡಿ ಇರ್ಲಿ ಹೋಗಲಾಗ ಮುಂದ್ ಬಗೆಹರ್ಸೋನ ಮುಂದ್ ಚಲೋ ಆಗ್ತದ ಚಾ ಮಾಡಿ 2 ಕಪ್ ಚಾ ಮಾಡಿ ಇರ್ಲಿ ಹಾ ಬಾರ ಹೊರಬಾಯಿ ಕಡೆ ಹೇಳ್ತೀನಿ ಬಾಯ್ಲಿ ನೀ ಚಾ ಮಾಡ್ಕೊಳ್ಳಿ ನಿನಗೇನ ಮಾಡಂಗಿಲ್ಲ ಚಾ ಇಲ್ಲ ಅದು ನೋಡ ಏನ್ ದೊಡ್ಡ ಕೆಲಸ ಮಾಡಿ ನೀ ಅಂತ ತುಂಬಾ ಸಾಲ ಮಾಡೋದು ದೊಡ್ಡ ಅನ್ನಿಲ್ಲ ಗೊತ್ತಾಗತ್ತಿಲ್ಲ ಏನಂತ ಕೊಟ್ನೋ ಯಪ್ಪ ನಮ್ಮ ಅಪ್ಪ ನಿನಗ ಹೊಳದಪ್ಪ ದಿನ ಏನ್ ಮಾಡ್ಲಿ ಮನ್ಯಾಗ ಏನೂ ಇಲ್ಲ ಒಂದ್ ಅಕ್ಕಿ ಕಾಲಿಲ್ಲ ಪಲ್ಯಕ್ಕೂ ಏನು ತಂದು ಕೊಟ್ಟಿ ಏನಂತ ಮಾಡ್ಲಿ ಸಾಲ ಮಾಡ್ಯಾನ ಊರ್ ತುಂಬಾ ಮನ್ಯಾಗ ಏನ್ ತಂದ ಕೊಟ್ಟಿನಿ ಅಣ್ಣ ವಾರ ಸಂತಿ ತುಂಬ್ತೀನಿ ದುನಿಯಾದ ತುಂಬ್ತೀನಿ ಇನ್ನ ತಂದೆ ಇಲ್ಲ ಸಾಲ ಮಾಡಿ ಇದ್ದವ್ರು ಹೋಗಿರಲ್ಲ ನಾನು ಹೋಗಿರಿ 4 ಮಂದಿ ಹಿಡಿದ್ರು ಅಲ್ಲಿ ಮನೆ ಹೋಯ್ತು ಎಲ್ಲ ಇಬ್ಬರು ಏನೇನಿಲ್ಲ ಮನ್ಯಾಗ ಸಾಲ ಮಾಡಕ್ ಹೋಗ್ಬೇಡ ಮುಂದೆ ಚಂದಿಗೆ ಗಂಡ ಸಂಸಾರ ಮಾಡ್ರಿ ಅಣ್ಣ ಸಾಲ ನಾ ನೋಡು ಇದು ಕಪಾಟಿ ಇದ್ದಿಲ್ಲ ಇದು ಕಪಾಟಿ ಮಾಡ್ತೀನಿ ಸಾಲ ಮಾಡಿ ಮತ್ತ ಸಾಲ ಮಾಡಿರ್ತಿ ಬರೇ ಸಾಲ ಈಗ ಅರಬಿ ಉಡೋದು ನನ್ನೇ ಚಲೋ ಅರಬಿ ತಂದು ಕೊಡ್ತೀನಿ ವಾರಕ್ಕೆ 2 ಸಲ ನಮ್ಮ ಅಪ್ಪ ತಂದು ಕೊಟ್ಟಾನ ನೀ ಏನ್ ಕೊಟ್ಟಿ ಮದುವೆ ಒಂದ್ ಅರಬಿ ತಂದು ಕೊಟ್ಟಿಲ್ರಿ ಎಲ್ಲ ಶಾಂತ ಅಲ್ಲಿ ಈಗ ಸಾಲ ಬರ್ತಾರ ಲಗ್ನ ಆದ್ಮೇಲೆ ಅಪ್ಪನ ತಂದು ಕೊಡ್ತಾರ ನಾ ತಂದು ಕೊಟ್ಟಿರಣ ಅವ್ರು ನನ್ನ ಹೆಸರು ತಗೊಳಂಗಿಲ್ಲ ಬರೇ ಜಗಳ ಮಾಡಕ್ ಒಂದು ನೆವ ಇದು ಬರೇ ಒಂದ್ ದಿನಾನು ಸಂಸಾರ ಕರೆಕ್ಟ್ ಆಗಿ ಮಾಡಂಗೇ ಇಲ್ಲ ಹೆಣ್ಮಗ ನೋಡು ನಾ ಏನ್ ಹೇಳಿದ್ರು ಅದಕ್ಕೆ ಇದ್ರ ಉತ್ತರಾನೆ ನಾ ಚಲೋ ಹೇಳಿದ್ರು ಇದ್ರ ಉತ್ತರಾನೆ ಕೆಟ್ಟ ಹೇಳಿದ್ರು ಇದ್ರ ಉತ್ತರಾನೆ ನನಗ್ ಬರೇ ದುಡು ಸಾಕಾಗ್ಬಿಟ್ಟೈತಿ ಅಲ್ಲಿ ದುಡಿಲಾಕ್ ಹೋಗ್ಬೇಕು ಒಂದು ಮತ್ತೆ ಇಲ್ಲಿ ಕಿರಿಕಿರಿ ಕೇಳಕ್ ಮನೆಗ್ ಬಂದ ಈಗ ಹೆಂಗ್ ಮಾಡೋದು ಈಗ
ಅದೇ ಬಗೆಹರಿಸ್ಬೋದಣ್ಣ ನೀ ಬಗೆಹರಿಸಿ ಬಂದೆ ಮತ್ತೆ ಇವಾಗ ಗಂಡನಿ ಭಯ ಮಾಡ್ತಾರೆ ಬಗೆಹರಿಸಿ ಬಂದೆ ಬಗೆಹರಿಸಿ ಹೋಗ್ತೀನಿ ಬಿಡಲ್ಲ ಬಗೆಹರಿಸ್ ಬಿಟ್ರೆ ಬಿಡ ಮನಿಗೆ ಹೋಗೋಣ ಇದು ಮಾಡಕ್ ಒಟ್ಟು ಏನೇನ ಒಟ್ಟು ಕೊಡ್ತೀನಿ ಅಂದ್ರಲ್ಲ ಒಟ್ಟು ಇಸ್ಕೋಬೇಕು ಒಟ್ಟ ಏನ್ ಅವ್ ಏನ್ ಹೋಗ್ಕೊಬ್ರಿ ರೊಕ್ಕ ಬೇಕು ನನ್ಗೆ ಸದ್ ಅರ್ಜೆಂಟ್ ಬೇಕು ಒಟ್ಟು ಇಸ್ಕೋದು ಒಟ್ಟ ನೋಡ್ರಿ ಒಟ್ಟು ಅರ್ಜೆಂಟ್ ನಮಗ ರೊಕ್ಕ ಅವು ಗಾಡಿ ಬುಕ್ ಮಾಡ್ಕೋಬೇಕು ಅಲ್ಲಿ ಅರ್ಜೆಂಟ್ ಹೋಗ್ಬೇಕಲ್ಲಿ ಬರ್ರಿ ಅರ್ಗ ಮನಿ ಬಂದ್ ಕೊಡ್ತೀನಿ ಅಂತ ಮನಿ ಬಂದಿಲ್ಲ ಅರ್ಜೆಂಟ್ ಅವ ನಮ್ ಕೊಡ್ರಿ ಹೋಗೋರಿ ಇಸ್ಕೊ ಬರ್ಬೇಡ ಹೋಗೋರಿ ಒಂದ್ ತಾಸ ಆಯ್ತು ಟೈಮ್ ಕೊಟ್ಟಿ ನಿನಗ ನೀ ಮತ್ ಸಂಜೆ ಕಟ್ಟಿ ಈಗ ಅದು ನನಗೇನು ಹೇಳೋದಿಲ್ಲ ಇಷ್ಟಾದ್ರೂ ರೊಕ್ಕ ಬೇಕು ರೊಕ್ಕ ಕೊಟ್ರೆ ಹೋಗ್ತೀನಿ ಇಲ್ಲಂದ್ರೆ ಹೋಗಂಗಿಲ್ಲ ನಾ ಒಂದ್ ತಾಸ್ ಟೈಮ್ ಕೊಟ್ಟಿದ್ದೆ ನಿನಗ ಒಂದ್ ತಾಸ್ನಾಗ ಬರ್ತೀನಿ ಅಂತ ಹೇಳಿ ಮನಿಗೆ ಈಗ ನನಗ್ ಬೇಕು ರೊಕ್ಕ ನೀ ಏನ್ ಮಾಡೋದು ನನಗೇನು ಹೇಳೋದಿಲ್ಲ ರೊಕ್ಕ ಬೇಕು ಸಂಜಿಕೆ ಇದಕ್ಕ ಓ ಚಂದಿಕ ಪಂಜಿಕ್ ಸಂಬಂಧ ಇಲ್ರಿ ಸಂತಾನ ಬರ ಮೇನ್ ರೊಕ್ಕ ಕೊಟ್ಟಿಗೆ ಮನುಷ್ಯನ ಬರ ಮೇನು ಒಂದ್ ತಾಸ್ ಟೈಮ್ ಕೊಟ್ಟಿನ ಹೇಳಿ ನೀವು ಕಂಡೀಷನ್ ಮಾಡಿದ್ರಿ ನಿಮ್ಗ ಈಗ ಬೇಕಂದ್ರ ಬೇಕು ರೊಕ್ಕ 4 ತಿಂಗಳು ಆಯ್ತು ನನಗ್ ಗೊತ್ತಿಲ್ಲ ನೋಡು ಕಾರ್ ತೊಗೊಂಡ್ ತಿರ್ಗಾಡಕ್ ಬರ್ತದ ರೊಕ್ಕ ಕೊಡಕ್ ಬರ ನಮ್ಮ ಊರೆಲ್ಲಾ ತಿರ್ಗಾಡ್ತೀರಿ ರೊಕ್ಕ ಕೊಡಕ್ ಬರಂಗಿಲ್ಲ ತಗೊಳಕ್ ಹೆಂಗ್ ತಗೋತಿರಲ್ಲ ಇವ್ರಿಗೆ ಮತ್ತ ಮನೆಗೆ ಹೆಣ್ಮಕ್ಳು ಕರಿಯವ ಯಾರ ಓ ಅಕ್ಕರ್ ಕರಿಯ ಸಂಬಂಧ ಇಲ್ಲ ಸೋದ್ರ ರೊಕ್ಕ ಬೇಕ್ರಿ ನಮ್ಗ ಬೇಕ್ ನನಗ್ ರೊಕ್ಕ ಏನಿದ್ದಿಲ್ಲ ಕರಿ ಅಕ್ಕರ್ ಕರಿ ಮನೆಗೆ ಯಾರು ಕರಿಯವ್ರದ್ದು ಅಣ್ಣ ಕೊಡ್ತೀನಿಲ್ಲ ಓ ನಿಮ್ ಮನೆಯವ್ರ ಏನಾರ ಕರಿ ಹೊರಗೆ ನಿಮ್ ಮನೆಯವ್ರ ಕರಿ ಹೊರಗೆ ಮನಿಗ್ ಬರ್ರಿ ಕೊಡ್ತೀನಿ ಅಂತ ಹೇಳಾರಿಲ್ಲ ಯಾರ ಅವ್ನಿಗೆ ಕರೀರಿ ಇಲ್ಲೇ ಕೊಡ್ತೀನಿ ಹಾಗೆ ಕೊಡ್ತೈತಿ ಇಲ್ಲ ಕರೀರಿ ಕರ್ರಿ ಕರಿ ಮನೆಯವ್ರ ಕರಿ ಇದಾ ಏನು ಹೇಳಕ್ ಹೋಗ್ಬೇಡ ನಿಮ್ ಅಣ್ಣ ಕರಿ ನೋಡು ಹೆಂಗ್ ಹೇಳ್ಯಾನ ಮನಿಗ್ ಬಾ ಅಂತ ಹೇಳಿ ಏನಾಯ್ತು ಏನಾಯ್ತಪ್ಪ ಏನಾಯ್ತು ರೊಕ್ಕ ಕೊಡೋದ 2 ಲಕ್ಷ ರೂಪಾಯಿ ಕೊಡ್ತಾರಿ ಏನ್ ಕೊಡ್ತಾನೆ 2 ತಿಂಗಳ ತಗೊಂಡು ಬರೇ 2 ತಿಂಗಳ ಹೋಗ್ ಮರ 4 ತಿಂಗಳ ಬಾಯಿ ಮಾಡಿದ್ರೆ ರೊಕ್ಕ ಬರಲ್ಲ ಎಷ್ಟ ಸಂಭಾಳಿಸ್ತಾರ ಕಾರ್ ತೊಗೊಂಡ್ ತಿರ್ಗಾಡಕ್ ಬರ್ತಾರ ನಮ್ ರೊಕ್ಕ ಕೊಡಕ್ ಬರೋಣ ಕೊಡ್ತಾರ ಊರೆಲ್ಲಾ ತಿರ್ಗಾತಾರ ರೊಕ್ಕ ಬರ್ತಾವ ಕೊಡ್ತಾರ ಸಾಲ ಎಲ್ಲರಿಗೂ ಇರುದಿರಿ ಏನ್ ಸಾಲ ಎಲ್ಲರಿಗೂ ಇರ್ತದ ಸಂಸಾರ ತಗೊಂಡ್ ಎಲ್ಲೋರ್ ಸಂಸಾರ ಅವತ್ತಾಡ್ರಿ ಸಂಸಾರ ಹಿಡ್ಕೊಂಡು ಕೊಟ್ಟಿರ್ಬೇಕ ನಾವ್ ರೊಕ್ಕ ನಿಮ್ಗ ಸಂಸಾರ ಇಲ್ಲ ನಾವ್ ಹಂಗೆ ಅದಾವ ಕೊಡ್ತೀನಿ ನಮ್ಮ ಅಣ್ಣ ಕರ್ತೀನಿ ಕರಿ ಕರಿ ನಿಮ್ ಮಣ್ಣವ್ರ ಕರಿ ನಿಮ್ ಅವ್ರ ಹೆಣ್ಮಕ್ಳು ಇದ್ರ ಹೆಣ್ಮಕ್ಳು ಕರಿ ಕೊಡ್ತೀನಿ ಅಂದಿಲ್ಲ ಕೊಡಂಗಿಲ್ಲ ಅಂದಿಲ್ಲ ಏನ ನನ್ನ ಸಾಕ್ಷಾತ್ ಹೋಗ್ಯದ ನಿಮ್ ಕಾಲಾಗ ನಾವ್ ದಮ್ ಹಚ್ಚಿ ಮನಿ ಬಂದಿ ಒಂದ್ ಸರಿ ನೀರ್ ಕೊಡೋದ್ ದಿಕ್ಕಿಲ್ಲ ಮನ್ಯಾಗ 4 ಸಾವಿರ ಏನ್ ಕೊಡ್ತೀರಿ ನೀವು ನಿಮ್ಮ ಅಣ್ಣ ಏನ್ ಹೇಳ್ದ ಮನಿಗ್ ಬಂದಿ ಕುಡ್ತೀನಿ ಅಂತ ಅಂದ ಮತ್ ಮನಿಗ್ ಬಂದೆ ಕುಡ್ಬೇಕೀಗ 4 ಲಕ್ಷ ರೂಪಾಯಿ ಒಮ್ಮೆ ಕೊಡಂದ್ರೆ ಎಲ್ಲಿ ಕೊಡ್ತಾರೆ ಓ ಅಂತ ಕೊಡತ್ತೇವ ಹೊಸ ಅದೇ ಕೊಡತ್ತೇವ 5,000 ತಗೊಂಡಿನಿ 5,000 5,000 ಅಂತಾರ ನೀವು 5,000 ನೀವು ಕನ್ಫ್ಯೂಸ್ ಆಗಿರಿ 2 ಲಕ್ಷ 5,000 ಕೊಡೋದೈತಿ ಬರೇ ನಾ 2 ಲಕ್ಷ ನಾ ಬಡ್ಕೊಂಡೆ ರೊಕ್ಕ ಕೊಡ್ಬೇಡ ತಿಳಿದೆ ಈಗ 5,000 ನೋಡು ನಾ 2 ಲಕ್ಷ ಕೊಟ್ಟಿದ್ದು ಏನ್ ಹೇಳಿ ನೋಡಿ ಕಾಲ ಸಾಕ್ಷಾತ್ ನನಗ ಕರಿಯೋರಿ ಅಂದೇ ಮಣಿತಾರ ಇವ್ರು ಬಾ ಬಾ ಯಾರು ಏನಾಯ್ತು ಬಾ ನೀವ್ ಏನ್ ಹೇಳಿದ್ರಿ ಅಗಾಯ ಗುಡಿ ಮಲ್ಲಿ ಹುಟ್ಟಿನ ಕಳ್ಸೈತಿ ಕುಡ್ತೀರ ಅಂದ್ರೆ ಬರೇ ದೊಡ್ಡವ್ರೆ ಕೊಟ್ಟಿದ್ದು 2 ಲಕ್ಷ ಅವ್ರು 5,000 ಅಲ್ಲ ಕೊಡ್ಲಿ ಸರ್ ಕೊಟ್ಟಿದ್ದು 5,000 ರೂಪಾಯಿ ಐತೆ ಅಂತ ಐತ್ರಿ ನಾ ಕೊಟ್ಟಿದ್ದು 2 ಲಕ್ಷ ರೂಪಾಯಿ ನಾ ಕೊಟ್ಟಿನಿ ಅವತ್ತ ನೀವು ನಿಮ್ಮ ಅಣ್ಣ ಕಟ್ಟು ಅರ್ಜೆಂಟ್ ಅದ ನಮ್ಮ ಮನಿ ಕೈದಕ್ಕದ ತಗೊಂಡಿರಿ ಧ್ಯಾನ ನಿಮ್ಗ ಏನ್ ಸರ್ ಕೊಟ್ಟಿದ್ದು 2 ಲಕ್ಷ ಕೊಟ್ಟಿರಿ ನಾವ್ ಎನಸ್ಕೊಟ್ಟು ರೊಕ್ಕ ಎನಸ್ಕೊಟ್ಟು ಅಂತ ನಾನು ಎನಸೆ ತಗೊಂಡಿನಿ 5,000 2 ಲಕ್ಷ ಕೊಟ್ಟವಿ ಕೊಡ್ತಿರೇ ಇಲ್ಲ ಇಟ್ಟೆ ಹೇಳ್ರಿ ನಾನು ಬಡ್ಕೊಂಡೆ 5,000 ರೂಪಾಯಿ ಕೊಡಕ್ ಹೋಗ್ಬೇಡ್ರಿ 2 ಲಕ್ಷ ಕೊಟ್ಟಿ ನಾವು ಕೇಸ ಮಾಡ್ತೀನ ಒಂದ್ ಬಿಡಲ್ಲ ನಿಮ್ಗ ನಾಗ ಕೇಸ್ ಮಾಡೋರು ಒಂದ್ ಕೆಲಸ ಮಾಡ್ರಿ 5,000 ರೂಪಾಯಿ ಕೊಟ್ರೆ 5,000 ಇವ್ರು ಬಾಂಡ್ ಮಾಡಿಲ್ಲ ಏನ್ ಮಾಡಿಲ್ಲ ನಾ ಬಡ್ಕೊಂಡು ಯಪ್ಪ ನಿನಗ ಮನಿ ಬಾಜು ಬಡ್ಕೊಂಡೆ ನಾ ಅವತ್ತ ಬಂದರ ಐತೇನ್ರಿ ಹಲೋ ನೀನ್ ನನ್ನ ಮನಿತನ ಬಂದಿ ಅಂದ್ರ ವಿಶ್ವಾಸದ ರೊಕ್ಕ ಕೊಟ್ಟಿರ್ತೀನಿ ನಿನಗ
ನಾ ತಗೊಂಡಿನಿ ರೊಕ್ಕ ನಿಮ್ಮ ಒಂದ ಬಾಂಡ ಬರ್ದಿಲ್ಲ ಇವ್ರು ಹೌದ್ರಿ ನಾ ಏನೋ ಕೊಟ್ಟಿಲ್ಲ ಏನೋ ಸಾಕ್ಷಿನ ಇವ್ರು ರೊಕ್ಕ ಕೊಟ್ಟಿದ್ ನನಗೆ ನೋಡಪ್ಪ ಸಾಕ್ಷಿರ್ಲಾರ ಹೆಂಗ್ ಕೊಡ್ತೀರಿ ನೀವು? ನಮ್ ಮನುಷ್ಯ ಅಂತ ಹೇಳಿ ನಾವು ಕೊಟ್ಟೇವ್ ನಮ್ ಮನುಷ್ಯ ಹಿಂಗ್ ಮಾಡ್ತಾನ ನಮ್ಗೇನ್ ಗೊತ್ತು ಇನ್ನೊಮ್ಮೆ ಬಾಂಡ್ ಬರೆಸಿ ಸಹಿ ಮಾಡ್ಕೊಂಡ್ ಕೊಡ್ರಿ ರೊಕ್ಕ ಈಗ ಯಾರ್ ಬಿಡ್ಲಿ ಬೌಂಡ್ ಮಾಡಿ ಇದು ಮಾಡಿ ಕೊಡ್ತೇವ್ ಈಗ ರೊಕ್ಕ ಹಂಗೆ ಕೊಡಂಗಿಲ್ಲ ಉಣಿಸಿದ್ರ ಅನುಭವ ತಿಳಿಸಿದ್ರಲ್ಲ ಈಗ ಗೊತ್ತಾಯ್ತು ಈಗ ಶಾಣ್ಯಾರು ಸ್ವಲ್ಪ ಸಾಲ ಈಗ ರೊಕ್ಕ ಕೊಡ್ರಿ ಆಯ್ತು. ಕಟ್ಟಿನ ಬಸ್ಸಿಬೇಕಪ್ಪ ಇಲ್ಲಿ 2 ಲಕ್ಷ ಕೊಟ್ಟಿ 5 ಸಾವಿರ ಅಂತ ಹತ್ರ ಈಗ ನಮ್ ತಮ್ಮ 4 ಲಕ್ಷ ರೂಪಾಯಿ ಕೊಡ್ತೀವಿ ಮುಂದೆ ನೀವು ಬಾಂಡ್ ಇಲ್ಲದೆ ಸಾಲ ಯಾರಿಗೆ ಕೂಡ ಆಯ್ತು ಹೋಗ್ಬೇಡ್ರಿ ಗೊತ್ತಾಯ್ತಲ್ಲ ನಮ್ ತೆಲಿಗೆ ಮತ್ತ ಸಾಲಾನು 10 ಬಡ್ಡಿಲೇ ಕೊಡ್ತಾರ ಇವ್ರು 10 ಬಡ್ಡಿ ಕೊಡ್ಲಾಕ ಹೋಗ್ಬೇಡ್ರಿ 2 ಬಡ್ಡಿಲಿ ಕೊಡ್ರಿ ಅದ್ರದ್ದೆಲ್ಲ ನಮಗ್ ಗೊತ್ತೈತಿ ಮುಂದಿನ ನಾವೆಲ್ಲ ಮಾಡ್ತೇವೆ ಅದು ಮೊದಲ್ ನಮ್ ರೊಕ್ಕ ಕೊಟ್ಟು 2 ಲಕ್ಷ ರೂಪಾಯಿ ಏನ್ ಇಲ್ಲೇ ಕೊಡ್ತೀರಾ? ಕೊಡ್ರಿ ಮತ್ತ ಕೊಡ್ರಿ ನೋಡ್ರಿ ಅವಾಜ್ ಮಾಡ್ಬೇಡ್ರಿ ನಮ್ಮ ಅಣ್ಣ ರೊಕ್ಕ ಕೊಡ್ಲಾತ ಕೊಡೋಣ ಪಕ್ಕ ಎಣಸ್ ಮನ್ಯಾಗ ಹೋಗಿ ಕೂತಾವ ಒಂದೇ 1 ರೂಪಾಯಿ ಕಂಬಿದ್ರೆ ನೀನು ಚಂದೆ ಮಾಡಲ್ಲ ರೋಮ ದುಡ್ದಿ ರೊಕ್ಕವ ಮೋಸ ಮಾಡ್ಬಿಟ್ರು ಕಡಿ ನಡಿ ಅಣ್ಣ ಸಾಲ ಅಂತೂ ಬಗೆಹರಿಸಿದಪ್ಪ ನನ್ ಸಂಸಾರ ಒಂದು ಬಗೆಹರಿಸಿ ಹೋಗ್ಬಿಡಪ್ಪ ಓಕೆ ಮಾಡೋಲ್ಲ ಈಗ ಜಗ ಒಟ್ಟ ಬರಲ್ದಂಗ ಸ್ವಲ್ಪ ಬುದ್ಧಿ ಹೇಳಿ ಹೋಗ್ಬಿಡು ನೀವು ಚೆನ್ನಾಗಿ ನೋಡ್ಕೋತ ಹೋಗಿರ ನಾನ್ ನೋಡ್ಕೊತೀನಿ ಮಾಡಕ್ ಹೋಗ್ಬೇಡ ಸ್ವಲ್ಪ ಅವ್ರಿಗೆ ಬುದ್ಧಿ ಹೇಳ ಚಲೋತಾಗಿ ಪುಷ್ಪ ಹಾ ಬನ್ರಿ ಏನ್ರಿ ನೋಡುವ ಈಗ ಸಾಲ ಬಗೆಹರಿತ ಬಾ ನೋಡುವ ಈಗ ಸಾಲ ಅಂತೂ ಬಗೆಹರಿತಲ್ಲ ಈಗ ಇಬ್ರು ಗಣ ಹೆಂಡತಿ ಚಂದಿಗೆ ಸಂಸಾರ ಮಕ್ಕೋದ್ ಹೋದ್ರು ಒಂದೇ ಕೆಲಸ ನೋಡು ಇಲ್ಲಿಗೆ ಈಗ ಮ್ಯಾಗ ಜಗಳ ಮಾಡಕ್ ಹೋಗ್ಬಾರ್ರಿ ಏನು ಕದ ಮಾಡಕ್ ಹೋಗ್ಬಾರ್ರಿ ಚಂದ ದುಡಿತಾನ ಎಲ್ಲ ತಾನ ಹಾಕ್ತಾನ ತರ್ತಾನ ಮಾಡ್ತಾನ ನೋಡುವ ಈಗ ಜಗಳ ಬಗೆಹರಿತಿ ಈಗ ಸಾಲನ ಕೊಟ್ಟೇವಿ ಸಾಲನ ಬಗೆಹರಿಸೇವಿ ಮಂದಿಗೆ ಬಂದು ಎಲ್ಲ ಬಗೆಹರಿಸೇವಿ ಇನ್ನು ಮುಂದೆ ಗಣ್ಣ ಹೆಂಡತಿ ಇಬ್ರು ಚಂದ ಮಕ್ಕೋತಿರುವ ಅದೇ ಕೆಲಸ ಆತಾಡ್ರಿ ಮತ್ ನೀವ್ ದೊಡ್ಡವ್ರ ಹೇಳಕತ್ರಿ ಮತ್ ಹೆಂಗ ಕೇಳ್ತ ತೋರಿ ನಿಮ್ಮ ಈ ಎಲ್ಲ ಒಂದ್ 2 ತಾಸ ಬಗೆಹರಿಸಿದ್ರನ್ನೆಲ್ಲ ಎಲ್ಲ ಇನ್ನು ಜಗಳ ಮಾಡಕ್ ಹೋಗ್ಬಾರ್ರಿ ಅವ್ನಿಗೆ ಹೋಗಿ ಮುಂಜಾನೆ 8 ಗಂಟೆಗೆ ಟೀಚ್ ಮಾಡಿ ಹಚ್ಬಿಟ್ಟು ಬುದ್ಧಿ ಯಾಕಪ್ಪ ಆಯ್ತಾಯ್ತು ಆಯ್ತಿಲ್ಲ ಆಯ್ತಾಯ್ತು ನೀವ್ ಕೇಳ್ತಿಲ್ಲ ಓಕೆ ಆಯ್ತು